ಚಾಂಪಿಯನ್ಸ್ ಜೊತೆ ತೆರೆಯ ಹಿಂದಿನ ಗೆಲುವಿನ ರೂವಾರಿ. ಇವತ್ತು ಹೇಳಲು ಹೊರಟಿರುವ ಇನ್ಸ್ಪಿರೇಷನ್ ಸ್ಟೋರಿ ಭಾರತೀಯ ಥ್ರೋಡೌನ್ ಸ್ಪೆಷಲಿಸ್ಟ್ ರಘು ಅವರ ಯಶಸ್ಸಿನ ಕಥೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ದೀವಗಿಯ ಮಧ್ಯಮ ವರ್ಗದ ಹುಡುಗನಾಗಿದ್ದ ರಾಘವೇಂದ್ರರಿಗೆ ಕ್ರಿಕೆಟ್ ಎಂದರೆ ಬಹಳ ಹುಚ್ಚು. ಊರಲ್ಲಿ ಬ್ಯಾಟ್ ಬೀಸುತ್ತಾ ಭಾರತದ ಕ್ರಿಕೆಟ್ ತಂಡದಲ್ಲಿ ಆಡುವ ಕನಸನ್ನು ಹೊಂದಿದ್ದ ರಾಘವೇಂದ್ರ ಅವರ ತಂದೆಗೆ ಇದು ಇಷ್ಟವಿರಲಿಲ್ಲ. ತಂದೆ ಶಿಕ್ಷಕರಾಗಿ ಗೌರವ ವೃತ್ತಿಯಲ್ಲಿ ಇದ್ದರು. ಒಮ್ಮೆ ಸಂಬಂಧಿಕರ ಮನೆಗೆಂದು ಮುಂಬೈಗೆ ಹೋಗಿದ್ದಾಗ ಅಲ್ಲಿ ಕ್ರಿಕೆಟ್ ಗುರು ರಮಾಕಾಂತ್ ಆಚ್ರೇಕರ್ ಅವರ ಬಳಿ ಕೆಲಕಾಲ ಪಾಠ ಕಲಿತಿದ್ದರು. ಊರಿಗೆ ಬಂದ ಬಳಿಕ ಕ್ರಿಕೆಟ್ ಮುಂದುವರಿಸುತ್ತೇನೆ ಎಂದ ಮಗನ ಮಾತಿಗೆ ಅಪ್ಪ ಒಪ್ಪಿರಲಿಲ್ಲ. ಆದರೆ ಕ್ರಿಕೆಟ್ ಮೇಲಿನ ಅತಿಯಾದ ಪ್ರೀತಿ ರಘು ಅವರನ್ನು ಊರಲ್ಲಿ ಇರಲು ಬಿಡಲಿಲ್ಲ. ಕೈಯಲ್ಲಿ ಹಣವಿಲ್ಲದಿದ್ದರೂ ಕ್ರಿಕೆಟ್ ಪ್ರೀತಿಯಿಂದ ರಘು ಅವರು ಕುಮಟಾದಿಂದ ರಾಜ್ಯ ಕ್ರಿಕೆಟ್ ಸಂಸ್ಥೆಯಾದ ಧಾರವಾಡ ವಲಯದ ಆಯ್ಕೆ ಟ್ರಯಲ್ಸ್ಗಾಗಿ ಹುಬ್ಬಳ್ಳಿ ಬಸ್ ಹತ್ತಿದರು. ಹುಬ್ಬಳ್ಳಿಯಲ್ಲಿ ಉಳಿದುಕೊಳ್ಳಲು ಯಾವುದೇ ಸಂಬಂಧಿಕರ ಮನೆಯೋ ಹಾಸ್ಟೆಲ್ ವ್ಯವಸ್ಥೆಯೋ ಇರಲಿಲ್ಲ. ಕೈಯಲ್ಲಿದ್ದುದು ಅಲ್ಪ ಮೊತ್ತದ ಹಣ. ಹೀಗಾಗಿ ಸುಮಾರು 2 ವಾರಗಳ ಕಾಲ ಬಸ್ ಸ್ಟ್ಯಾಂಡ್ ನಲ್ಲಿ ಮಲಗಿದರು. ಅಲ್ಲಿ ಮಲಗುವುದನ್ನು ಪೊಲೀಸರು ಪ್ರಶ್ನಿಸಿದಾಗ ಸಮೀಪದ ಹನುಮಂತನ ದೇವಸ್ಥಾನವೇ ರಾಘವೇಂದ್ರ ಅವರ ವಸತಿ ಜಾಗವಾಯಿತು. ಆದರೆ ಸ್ವಲ್ಪ ದಿನದಲ್ಲಿ ಆ ಜಾಗವನ್ನು ಬಿಟ್ಟು ಬೇರೆ ಸ್ಥಳವನ್ನು ನೋಡಿಕೊಳ್ಳಬೇಕಾಯಿತು. ಜನರು ವಾಸ ಮಾಡೋ ಜಾಗದಲ್ಲಿ ನನಗೆ ಉಚಿತ ಆಶ್ರಯ ದೊರೆಯೋದಿಲ್ಲ ಎಂದು ತಿಳಿದು ರಾಘವೇಂದ್ರ ಅವರು ಆಯ್ಕೆ ಮಾಡಿಕೊಂಡ ಜಾಗ ಸ್ಮಶಾನ. ಕೆಎಸ್ಸಿಎ ಮೈದಾನದ ಬಳಿಯ ಸ್ಮಶಾನವೇ ರಘು ಅವರಿಗೆ ಮನೆಯಾಗಿತ್ತು. ಹಗಲು ಮೈದಾನದಲ್ಲಿ ಅಭ್ಯಾಸ, ರಾತ್ರಿ ಸ್ಮಶಾನದಲ್ಲಿ ವಾಸ. ಆಫ್ ಸ್ಪಿನ್ನರ್ ಆಗಿದ್ದ ರಘು ಅವರು ತಿರುಗುವ ಚೆಂಡಿನಂತೆ ಒಂದಲ್ಲ ಒಂದಿನ ತನ್ನ ಜೀವನವು ತಿರುಗಿ ಸ್ಪಿನ್ ರೂಪವನ್ನು ಪಡೆದು ಯಶಸ್ಸು ನನ್ನ ಪಾಲಿಗೆ ಸಿಗುತ್ತದೆ ಎಂದು ಸ್ಮಶಾನ ಜಾಗದಲ್ಲಿ ಕುಳಿತೇ ಕನಸು ಕಾಣುತ್ತಿದ್ದರು. ಹೀಗೆ 4 ವರ್ಷಗಳ ಕಾಲ ಚಳಿ, ಮಳೆ, ಗಾಳಿ, ಬಿಸಿಲು ಯಾವುದನ್ನು ಲೆಕ್ಕಿಸದೆ ತಮ್ಮ ಕ್ರಿಕೆಟ್ ಸಾಧನೆ ಬಗ್ಗೆ ಏಕಾಗ್ರತೆ ವಹಿಸಿ ಕಾಲ ಕಳೆದರು. ಧಾರವಾಡ ವಲಯದ ಪರ ಆಡುತ್ತಿದ್ದ ರಘು ಒಂದು ಬಾರಿ ಪಂದ್ಯದಲ್ಲಿ 4 ವಿಕೆಟ್ ಪಡೆದುಕೊಂಡಿದ್ದರು. ಇದರಿಂದ ಅವರಿಗೆ ಕೆಎಲ್ಇ ಸೊಸೈಟಿ ಉಳಿದುಕೊಳ್ಳಲು ಹಾಸ್ಟೆಲ್ ವ್ಯವಸ್ಥೆ ಕಲ್ಪಿಸಿತ್ತು. ಇಷ್ಟು ದಿನ ಪರಿಶ್ರಮದಿಂದ ಮೊದಲ ಯಶಸ್ಸು ಸಿಕ್ಕಿದೆ ಎಂದು ಸಂತೋಷದಿಂದಿರುವಾಗ ಒಂದು ದಿನ ರಘು ಅವರು ಕಾಲು ಜಾರಿ ಬಿದ್ದು ಬಲಗೈಗೆ ಏಟಾಯಿತು. ಇನ್ನು ಮುಂದೆ ಬೌಲಿಂಗ್ ಮಾಡಲು ಸಾಧ್ಯವಿಲ್ಲ ಎಂದು ಡಾಕ್ಟರ್ ತಿಳಿಸಿದರು. ಕ್ರಿಕೆಟ್ ಆಟವನ್ನೇ ಉಸಿರಾಗಿಸಿಕೊಂಡು ಬಂದ ರಘು ಅವರಿಗೆ ಈ ಘಟನೆ ದೊಡ್ಡ ಆಘಾತವಾಗಿ ತಮ್ಮ ಕನಸು ನುಚ್ಚುನೂರಾಯಿತು ಎಂದು ದುಃಖದಲ್ಲಿರುವಾಗ ಮುಂದಿನ ನಡೆ ಕ್ರಿಕೆಟ್ ಕೋಚರ್ ಆಗಿ ಕೆಲಸ ಮಾಡಬೇಕೆಂದು ನಿರ್ಧರಿಸುತ್ತಾರೆ. ಕ್ರಿಕೆಟರ್ ಆಗಿ ಭಾರತ ತಂಡದಲ್ಲಿ ಆಡಬೇಕೆಂದು ಮಹದಾಸೆ ಹೊಂದಿದ್ದ ರಘು ಅವರು ಜೀವನೋಪಾಯಕ್ಕಾಗಿ ಕ್ರಿಕೆಟ್ ಕೋಚಿಂಗ್ ಕೆಲಸವನ್ನು ಹುಡುಕಿ ಬೆಂಗಳೂರಿಗೆ ಬಂದರು. ಕೆಐಒಸಿ ಅಕಾಡೆಮಿಯಲ್ಲಿ ಆಟಗಾರರಿಗೆ ಸಹಾಯ ಮಾಡುತ್ತಿದ್ದ ರಘು ಅವರನ್ನು ಕಂಡ ಮಾಜಿ ಆಟಗಾರರೊಬ್ಬರು ಕೆಎಸ್ಸಿಗೆ ಕರೆತಂದರು. ಅಲ್ಲಿ ರಣಜಿ ಆಟಗಾರರಿಗೆ ಸಹಾಯಕರಾಗಿದ್ದ ರಘು ಅವರಿಗೆ ಯಾವುದೇ ವೇತನ ಸಿಗುತ್ತಿರಲಿಲ್ಲ. ಹೀಗೆ 2 ವರ್ಷಗಳ ಕಾಲ ಕರ್ನಾಟಕ ರಣಜಿ ತಂಡಕ್ಕೆ ಸಹಾಯಕರಾಗಿ ರಘು ಅವರನ್ನು ಕಂಡ ಎನ್ಸಿಎ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿಯ ಅಧಿಕಾರಿಯೊಬ್ಬರು ತಮ್ಮಲ್ಲಿಗೆ ಕರೆಸಿಕೊಂಡರು. ಅಲ್ಲಿ ಕೋಚ್ಗಳಿಗೆ ಸಹಾಯ ಮಾಡುವ ಹುದ್ದೆಯಾಗಿತ್ತು. ಅದು ಕೂಡ ವೇತನವಿಲ್ಲದೆ ಮಾಡಬೇಕಾದ ಕೆಲಸ. ಕ್ರಿಕೆಟ್ ಆಟದ ಮೇಲೆ ರಘು ಅವರಿಗೆ ಇರುವ ಅಪಾರ ಪ್ರೀತಿ, ಗೌರವ ಕೆಲಸದ ಮೇಲೆ ಶ್ರದ್ಧೆ, ನಿಷ್ಠೆಯನ್ನು ಹೆಚ್ಚಿಸಿತ್ತು. ಈ ನಿಸ್ವಾರ್ಥ ಸೇವೆಗೆ ಫಲ ಸಿಕ್ಕಿದ್ದು 2008ರಲ್ಲಿ ಬಿಸಿಸಿಐ ಉದ್ಯೋಗಿಯಾಗಿ ಸೇರಿದರು. ಮುಂದೆ 2011ರಲ್ಲಿ ಟೀಂ ಇಂಡಿಯಾದ ಟ್ರೈನಿಂಗ್ ಅಸಿಸ್ಟೆಂಟ್ ಆಗಿ ರಘು ಆಯ್ಕೆಯಾದರು. ಆಟಗಾರರಿಗೆ ಥ್ರೋ ಬೌಲಿಂಗ್ ಮಾಡುವುದು ರಘು ಅವರ ಪ್ರಮುಖ ಕೆಲಸವಾಯಿತು. ರಘು ಅವರು ಎಸೆಯುವ 150ರಿಂದ 155 ಕಿಲೋಮೀಟರ್ ವೇಗದ ಬೌಲಿಂಗ್ ನಿಂದ ಟೀಂ ಇಂಡಿಯಾ ಆಟಗಾರರು ಬ್ಯಾಟಿಂಗ್ ಅಭ್ಯಾಸ ನಡೆಸುತ್ತಾರೆ. ಈಚೆಗೆ ಬಾಂಗ್ಲಾದೇಶದ ಕ್ರಿಕೆಟ್ ಆಟಗಾರ ತಮೀಮ್ ಇಕ್ಬಾಲ್ ಟೀಂ ಇಂಡಿಯಾದ ವಿರಾಟ್ ಕೊಹ್ಲಿ ಜೊತೆ ಮಾತನಾಡುವಾಗ ಭಾರತೀಯ ಬ್ಯಾಟ್ಸ್ಮನ್ಗಳು ವೇಗಿಗಳನ್ನು ಲೀಲಾಜಾಲವಾಗಿ ಎದುರಿಸುವ ರಹಸ್ಯದ ಬಗ್ಗೆ ಪ್ರಶ್ನಿಸಿದ್ದರು. ಆಗ ಇದರ ಯಶಸ್ಸನ್ನು ಕೊಹ್ಲಿ ಅವರು ಮುಕ್ತ ಕಂಠದಿಂದ ನಮ್ಮ ಕನ್ನಡಿಗರಾದ ರಘು ಅವರ ಬಗ್ಗೆ ಹೊಗಳಿದ್ದರು. मैंने बहुत बार बोला है, ये बहुत प्रेस कॉन्फ्रेंस में भी बोल चुका हूँ कि हम लोगों का फास्ट बॉलिंग खेलने का जो इम्प्रूवमेंट हुआ है 2013, 14, 15 वाले फेज में, वो उसमें मेजर कंट्रीब्यूशन रघु का है. क्योंकि उसको बहुत पैशन है कि मैं इंडिया के लिए अपनी सर्विसेज दूं.
उसको बहुत अच्छी समझ है गेम की, किसी का बैट खराब आ रहा है, पैर वाला, तो उसको बहुत समझ आता है कि क्या चल रहा है, और उसने अपना स्किल इतना अच्छा कर लिया वो साइड ही बोल 155 इजी, मतलब जिस दिन वो रैपिड डालता है तो 155 प्लस डालता है वो, वरना 145 तो कंसिस्टेंटली है। तो मुझे पर्सनली बहुत बहुत हेल्प हुई, क्योंकि अगर आप रघु को खेल रहे हो नेट में, उसके बाद आप जब मैच में जाते हो तो ऐसा लगता है आपके पास टाइम है, क्योंकि आप रेगुलरली उसके अगेंस्ट खेल रहे हो। तो ये छोटी चीजें आपने बहुत अच्छा क्वेश्चन पूछा है, क्योंकि लोगों को पता नहीं होता है, लोगों को लगता है कितना टाइम से खेल रहे हैं लोग, कितना समझ के खेल रहे हैं, लेकिन वो प्रैक्टिस में कौन आपको वैसा प्रैक्टिस दे रहा है, उससे डिटरमाइन होता है कि आप मैच में कैसा खेल रहे हो। तो उसका कांट्रिब्यूशन इज प्राइसलेस हम लोगों के। ಸಿನಿಮಾದಲ್ಲಿ ತೆರೆಯ ಮೇಲಿನ ಹೀರೋಗಳ ಫೇಸ್ ವ್ಯಾಲ್ಯೂಗೆ ನಿರ್ದೇಶಕರು ತಂತ್ರಜ್ಞರು ಕಾರಣರಾಗುವಂತೆ ತೆರೆಯ ಮೇಲೆ ಕಾಣುವ ಕ್ರಿಕೆಟ್ ಹೀರೋಗಳ ಹಿಂದೆ ರಾಘು ಅವರಂತ ತಂಡ, ಕ್ರಿಕೆಟ್ ಕೋಚ್ ರಾಹುಲ್ ದ್ರಾವಿಡ್ ಅವರಂತಹ ಕೋಚ್, ಇನ್ನು ಅನೇಕರ ಪರಿಶ್ರಮವಿದೆ. T20 ವಿಶ್ವಕಪ್ ಗೆದ್ದ ಭಾರತ ತಂಡದಲ್ಲಿ ಒಬ್ಬರಾಗಿರುವ ರಾಘು ಅವರು ಛಲ ಬಿಡದ ತ್ರಿವಿಕ್ರಮನಂತೆ ಒಂದು ಕಾಲದಲ್ಲಿ ಸ್ಮಶಾನದಲ್ಲಿ ಮಲಗುತ್ತಿದ್ದರು. ಇಂದು ಟೀಂ ಇಂಡಿಯಾ ಆಟಗಾರರ ಜೊತೆ ವಿಶ್ವ ಸುತ್ತಾಡುತ್ತಿದ್ದಾರೆ. ಸಂಕಷ್ಟದ ಸರಮಾಲೆಯಿಂದಲೇ ಬೆಳಕಿಗೆ ಬಂದ ರಾಘು ಅವರ ಥ್ರೋ ಕಂಡು ಇಂದು ಇತರ ಅಂತಾರಾಷ್ಟ್ರೀಯ ಕೋಚ್ಗಳು ಬಂದು ಸಲಹೆ ಕೇಳುತ್ತಾರೆ. ನಮ್ಮ ಕೆಲಸವನ್ನು ಶ್ರದ್ಧೆ, ನಿಷ್ಠೆ, ಭಕ್ತಿಯಿಂದ ಮಾಡಿದರೆ ಅತ್ಯುನ್ನತವಾದದ್ದನ್ನು ಪಡೆಯಬಹುದು ಎನ್ನುವುದಕ್ಕೆ ನಮ್ಮ ಕನ್ನಡದವರಾದ ಡಿ ರಾಘವೇಂದ್ರ ಅವರೇ ಸಾಕ್ಷಿ. ಇವರಿಗೆ ನಮ್ಮ ಕಡೆಯಿಂದ ಅಭಿನಂದನೆ ಹಾಗೂ ಅಭಿವಂದನೆ. ನಿಮ್ಮಿಂದ ಭಾರತ ತಂಡಕ್ಕೆ ಹೊಸ ಹೊಸ ಸಮರ್ಥ ಪ್ರತಿಭೆಗಳು ದೊರೆಯುವಂತಾಗಲಿ. ಧನ್ಯವಾದಗಳು.